ಡಾಕ್ಟರ್ ಸುರೇಶ್ ಕುಮಾರ್ ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋ ವಿಷಯ, ಇವತ್ತು ನಾವೆಲ್ಲ ಅಂತಾರಾಷ್ಟ್ರೀಯ ಹ್ಯೂಮನ್ ರೈಟ್ಸ್ ದಿನಾಚರಣೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮೆಲ್ಲ ಮಿತ್ರರಿಗೆ ಅಶೋಕ್ ಆಗಲಿ, ಎಲ್ಲ ಸಿಬ್ಬಂದಿ ವರ್ಗದವರು, ಅಧಿಕಾರಿ ವರ್ಗದವರು ಮತ್ತು ನಮ್ಮ ಸ್ಟೂಡೆಂಟ್ಸ್, ಬಂಧುಗಳು, ಮಿತ್ರರು, ಸ್ನೇಹಿತರು, ಅಕ್ಕ ತಂಗಿಯರಿ, ಅಣ್ಣ ತಮ್ಮಂದಿರು, ಪತ್ರಕರ್ತ ಮಿತ್ರರು, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಹ್ಯೂಮನ್ ರೈಟ್ಸ್ ಏನಂತ ಹೇಳಿದ್ರೆ, ಒಂದು ಹ್ಯೂಮನ್ ರೈಟ್ಸ್ ಅಂದರೆ ಮನುಷ್ಯನಿಗೊಂದು ರೈಟ್ಸ್ ಇದೆ ಅಂತ ಅರ್ಥ. ಕೆಲವು ಜನಕ್ಕೆ ಗೊತ್ತೇ ಇಲ್ಲ. ಆಗಿನ ಕಾಲದ ಮಹಾರಾಜರ ಕಾಲದಲ್ಲೆಲ್ಲ ಎಲ್ಲ ಜೀತ ಮಾಡಿಸ್ಕೊಳ್ಳೋರು, ಇಷ್ಟ ಬಂದಂಗೆ ಕಿರುಕುಳ ಕೊಡೋರು, ದೌರ್ಜನ್ಯ ಮಾಡೋರು, ಒಂಥರ ಅಧಿಕಾರಿಶಾಹಿ ಇದಾಗಿತ್ತು. ನಮ್ಮ ಭಾರತ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಅಂಬೇಡ್ಕರ್ ಸಾಹೇಬರು ಮತ್ತು ಎಲ್ಲರೂ ಸೇರಿಕೊಂಡು ಇಲ್ಲ ಇದು ಅನ್ಯಾಯ ಆಗ್ತಾ ಇದೆ, ನಮ್ಮ ಜನಾಂಗದ ಮೇಲಾಗಲಿ ಭಾರತ ಜನಾಂಗದ ಮೇಲಾಗಲಿ ಇದು ಬೇಸಿಕ್ ರೈಟ್ಸ್ ನಾವು ಕೊಡ್ತಾ ಇಲ್ಲ, ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇಲ್ಲ ಅಂತ ಹೇಳಿ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ಹುಟ್ಟಾಕೋದು ಎಲ್ಲ ಸೇರಿಕೊಂಡು. ಇದು ಕೆಲಸ ಏನು ಅಂತ ಹೇಳಿದ್ರೆ, ನಮಗೆ ಏನು ಬೇಸಿಕ್ ಹ್ಯೂಮನ್ ರೈಟ್ಸ್ ಏನು ಬೇಕಾಗಿದೆ, ನಮಗೇನು ನಮ್ಮ ನೆಸಿಟಿ ಏನಿದೆ, ನಮ್ಮ ಮೇಲೆ ದೌರ್ಜನ್ಯ ಆದರೆ, ನಮ್ಮ ಮೇಲೆ ದಬ್ಬಾಳಿಕೆ ಆದರೆ, ನಮ್ಮ ಮೇಲೆ ಅತ್ಯಾಚಾರಗಳಾದರೆ ನಾವು ಎಲ್ಲೂ ಮುಚ್ಚಿಟ್ಕೊಳ್ಳೋಂಥ ನೆಸಿಟಿ ಏನಿಲ್ಲ. ಅದನ್ನು ಒಂದು ಆರ್ಗನೈಸೇಷನ್ ಮುಖಾಂತರ ನಾವು ತಂದಾಗ ಅವ್ರಿಗೆ ಸಾಮಾಜಿಕದಲ್ಲಿ ಒಳ್ಳೆಯ ನ್ಯಾಯ ಸಿಗುತ್ತೆ ಮತ್ತು ಅವ್ರಿಗೆ ಒಂದು ಈಕ್ವಾಲಿಟಿ ಸಿಗುವಂಥ ಕೆಲಸ ನಮ್ಮ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆರ್ಗನೈಸೇಷನ್ ಇರೋದು ಒಂದು ಪ್ರಾಮುಖ್ಯವಾದ ಅಂಗ, ಒಂದು ವಿಶಿಷ್ಟವಾದ ಅಂಗ, ಅದು ಬೇಕೇ ಬೇಕು. ಯಾಕಂದರೆ ಅದಿದ್ದಾಗ ನಮಗೇನು ಅನಿಸಿದ್ವು, ನಮಗೇನೋ ಕಷ್ಟಕಾಲ ಬಂದಾಗ ಇದು ಏನಾದರೂ ಎಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ಸಿರಿವಂತರಿಗೆ ಮಾತ್ರ ಇದು ಏನು ಪೊಲೀಸ್ ಪ್ರೊಟೆಕ್ಷನ್ನು ಮತ್ತು ನ್ಯಾಯಾಂಗ ಇರುತ್ತಂತ. ಇಲ್ಲ, ಇದು ತಪ್ಪೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಎಲ್ಲರಿಗೂ ಒಂದೇ ನ್ಯಾಯ, ಈ ಪ್ರಧಾನಮಂತ್ರಿಗೂ ಒಂದೇ ನ್ಯಾಯ, ಈಗ ನಮ್ಮ ಕೆಲವೇ ಕೂಲಿ ಮುಖಾಲಿ ಕಾರ್ಮಿಕರಿಗೆ ಒಂದೇ ನ್ಯಾಯ. ಸೊ ಹಂಗಾಗಿ ಈ ನ್ಯಾಯವನ್ನು ಪ್ರತಿಪಾದಿಸ್ತಿರೋಂಥ ನಮ್ಮ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ಜೊತೆ ಇದ್ದಾಗ ಎಲ್ಲರಿಗೂ ಒಂದು ಬೆಂಬಲ ಬರುತ್ತೆ, ಒಂದು ಧೈರ್ಯ ಇರುತ್ತೆ. ಸೊ ಈ ಹ್ಯೂಮನ್ ರೈಟ್ಸ್ ಮುಂದಕ್ಕೆ ಇನ್ನೂ ಹೆಚ್ಚೆಚ್ಚಿಗೆ ಕೆಲಸ ಮಾಡಲಿ, ಇನ್ನೂ ಹೆಚ್ಚೆಚ್ಚಿಗೆ ಇದ್ರ ಹೆಸರು ತಗೊಳ್ಳಿ ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ. ಅದ್ರ ಜೊತೆಗೆ ಇವತ್ತು ನಾವು ಟೊಬ್ಯಾಕೊ ಮತ್ತು ಪ್ಲಾಸ್ಟಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನಿಮಗೆ ನಿಮಗೆಲ್ಲರೂ ಗೊತ್ತಿರೋಂಗೆ ಟೊಬ್ಯಾಕೊ ಅಂದರೆ ತಂಬಾಕಿನ ಪದಾರ್ಥಗಳು ಅಂತ ಹೇಳಿದ್ರೆ ಸಿಗರೇಟ್ ಆಗ್ಬೋದು, ಜರ್ದ ಆಗ್ಬೋದು, ಗುಟ್ಕಾ ಆಗ್ಬೋದು. ಇದರಿಂದ ಸಾಕಷ್ಟು ಅದರಲ್ಲಿ 2000 ಅಧಿಕವಾಗಿ 2000 ಮೇಲ್ಪಟ್ಟು ಕ್ಯಾನ್ಸರ್ ಮಾಡುವಂಥ ಬಾಡಿಗೆ ತೊಂದರೆ ಮಾಡುವಂಥ ಕೆಮಿಕಲ್ಸ್ ಇರ್ತದೆ. ಸೊ ಹಂಗಾಗಿ ಅದು ನಿಮಗೆ ಸ್ವಲ್ಪ ನಿಮಗೆ ಮಜಾ ಕೊಡ್ಬೋದು, ಬಟ್ ಲಾಂಗ್ ರನ್ನಲ್ಲಿ ನಿಮ್ಮ ಆರೋಗ್ಯನ ತುಂಬ ಕೆಡಿಸುತ್ತೆ. ಕ್ಯಾನ್ಸರ್ ಬರ್ಬೋದು, ಕಿಡ್ನಿ ಪ್ರಾಬ್ಲಮ್ ಬರ್ಬೋದು, ಲಿವರ್ ಪ್ರಾಬ್ಲಮ್ ಬರ್ಬೋದು, ಇದರಲ್ಲಿ ಪ್ರಾಣೇ ಹೋಗ್ಬೋದು. ಸೊ ಹಾಗಾಗಿ ಈ ತಂಬಾಕು ಎಷ್ಟು ಡೇಂಜರಸ್ ಅಂತ ಹೇಳಿದ್ರೆ, ನಾವೆಲ್ಲ ಎಸ್ಪೆಷಲಿ ಯುವಕರು ಮತ್ತು ನಮ್ಮ ಕಾಲೇಜ್ ಸ್ಟೂಡೆಂಟ್ಸು, ಯುವ ಪೀಳಿಗೆ ಅವರು, ಯಾಕಂದ್ರೆ ನಾಳೆ ಭಾರತ ನಡೆಸುವಂಥ ಪ್ರಜೆಗಳೇ ಇದನ್ನು ದಾಸರಾಗ್ಬಿಟ್ರೆ ಅದ್ರ ಜೊತೆಗೆ ಏನಾಗುತ್ತೆ, ಡ್ರಗ್ಸ್ ತೊಗೊಂಡ್ಬಿಡ್ತಾರೆ. ಅದ್ರ ಜೊತೆಗೆ ಇವಾಗೆಲ್ಲ ಡ್ರಗ್ಸ್ ಆಗಲಿ ಅದು ತೊಗೊಂಡಾಗ ಅವ್ರು ಯಾವತ್ತೂ ಕೆಲಸಕ್ಕೆ ಬರಲ್ಲ, ಬರೀ ಟೊಬ್ಯಾಕೊ ತಿಂದ್ಕೊಂಡು ಡ್ರಗ್ಸ್ ತಂದ್ಕೊಂಡು ಮನೇಲಿ ಕಾಲೇಜ್ಗೆ ಹೋಗಲ್ಲ, ಮನೇಲಿ ತಂದೆ ತಾಯಿನ ಹಣ ಕಳ್ತನ ಮಾಡ್ತಾರೆ, ಮನೇಲಿ ದೌರ್ಜನ್ಯ ಮಾಡ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಅದು. ಸೊ ಅವ್ರಿಗೆ ಏನಾಗ ಟೈಮಲ್ಲಿ ಬೇಕಾಗಿರುತ್ತೆ. ಸೊ ಹಾಗಾಗಿ ನಮ್ಮ ಯುವ ಪೀಳಿಗೆ ಇದರಿಂದ ಹೊರಗಡೆ ಖಂಡಿತವಾಗಿ ಬರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಮುಂದಿನ ಭಾರತದ ಭವಿಷ್ಯ ತುಂಬ ಅಷ್ಟೊಂದು ಪ್ರಜ್ವಲವಾಗಿರಲ್ಲ. ಸೊ ಹಾಗಾಗಿ ನಾವೆಲ್ಲ ಸೇರಿಕೊಂಡು ಟೊಬ್ಯಾಕೋನ ಹೊರಗಟ್ಟೋಣ. ಅದೇ ರೀತಿ ಪ್ಲಾಸ್ಟಿಕ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ನಮ್ಮ ಹ್ಯೂಮನ್ ಒಂದು ಎಷ್ಟು ಇನ್ವೆನ್ಷನ್ಸ್ನಲ್ಲಿ ನನ್ನ ಪ್ರಕಾರ ಅದೊಂದು ಕೆಟ್ಟದಾದ ಇನ್ವೆನ್ಷನ್ಸ್, ಅದು ಆಗಲೇಬಾರ್ದಾಗಿತ್ತು. ಯಾಕಂದರೆ ಸಾವಿರಾರು ವರ್ಷ ಆದ್ರೂ ಅದು ನಮ್ಮ ಭೂಮಿ ಮೇಲೆ ಸೇರ್ಕೊಂಡಾಗ ಅದು ಡಿಜನರೇಟ್ ಆಗೋದಿಲ್ಲ. ಹಾಗಾಗಿ ಅದು ನಾವು ಎಷ್ಟು ಬಳಕೆ ಆಗಬೇಕು, ಎಷ್ಟು ಬಳಕೆ ಕಡಿಮೆ ಮಾಡಬೇಕು, ಅದಿಲ್ಲ ಅಂದರೆ ನಮ್ಮ ಜೀವನನೇ ಇಲ್ಲ ಹಂಗಾಗ್ಬಿಟ್ಟಿದೆ. ಬಟ್ ಆಗುತ್ತೆ. ನಾನು ಚಿಕ್ಕ ಹುಡುಗರಿದ್ದಾಗ ಜೂಟ್ ಬ್ಯಾಗ್ಸ್ ಆಗಲಿ, ಪೇಪರ್ ಕವರ್ಸ್ ಆಗಲಿ, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ತೊಗೊಂಡ್ಬರ್ತಾ ಇದ್ದೋ. ಈಗ ಪ್ಲಾಸ್ಟಿಕನ್ನು ನೋಡೇ ಇರಲಿಲ್ಲ. ಪೇಸ್ಟು ಸಹ ಒಂದು ಅಲ್ಯೂಮಿನಿಯಂ ಫಾಯಿಲಲ್ಲಿ ಬರೋದು ನೋಡೇ ಇರಲಿಲ್ಲ. ಅವೆಲ್ಲ ನಾವು ಜೀವನ ಮಾಡ್ತೀವಲ್ಲ, ಅದೇ ರೀತಿ ನಾವು ಜೀವನ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಅದು ನಮ್ಮ ಎನ್ವೈರ್ಮೆಂಟ್ಗೆ ತುಂಬ ತೊಂದರೆ ಕೊಡೋದ್ರಿಂದ ಆದಷ್ಟು ಎಲ್ಲೆಲ್ಲಾಗುತ್ತೋ ನಮ್ಮ ಕೈಲಾದ ಎಲ್ಲ ಪೂರ್ತಿ ತೆಗಿಯೋಕ್ಕಾಗಿಲ್ಲ ಅಂದ್ರೂ ಎಲ್ಲ ಲಿಮಿಟೇಷನ್ ಆಗುತ್ತೆ. ಎಕ್ಸಾಂಪಲ್ ಹೇಳಿದಾಗ ನೀವು ಮಾರ್ಕೆಟ್ಗೆ ಹೋದಾಗ ಒಂದು ಮನೆಯಿಂದ ಒಂದು ಬ್ಯಾಗ್ ತೊಗೊಂಡೋಗಿ, ಏನೋ ಸಾಮಾನು ತರಬೇಕಾದ್ರೆ ಒಂದು ಬ್ಯಾಗ್ ತೊಗೊಂಡೋಗಿ, ಎಲ್ಲ ಪ್ಲಾಸ್ಟಿಕ್ ಅನಾವಶ್ಯಕ ಕವರ್ಸ್ ಆಗಲಿ, ಬೇರೆ ಐಟಮ್ಸ್ ಆಗಲಿ ಅನಾವಶ್ಯಕವಾಗಿ ನೀವು ಸ್ಟೋರ್ಸ್ನಲ್ಲಿ ಇಸ್ಕೊಬೇಡಿ. ನಿಮ್ಮ ಕವರ್ ನಿಮ್ಮ ಬ್ಯಾಗ್ ಇದ್ದಾಗ ನಿಮ್ಗೆ ಅದನ್ನೆಲ್ಲ ಸಾಮಾನು ತುಂಬ್ಕೊಂಡು ಮನೆಗೆ ಬರ್ಬೋದು. ಸೊ ಹಂಗಾಗಿ ಆ ಪ್ಲಾಸ್ಟಿಕ್ ನೀವು ತೊಗೊಳ್ಳೋದು ಇದು ಮಾಡೋದು ತಪ್ಪುತ್ತೆ. ಆಮೇಲೆ ಪ್ಲಾಸ್ಟಿಕ್ ಯೂಸ್ ಮಾಡಿದಾಗ ಅದು ಇಂಪಾರ್ಟೆಂಟ್, ಎಲ್ಲರಿಗೂ ಸಹ ಅದನ್ನು ಕಡೆಗಣಿಸ್ತಾರೆ. ಅದನ್ನು ಡಿಸ್ಪೋಸ್ ಮಾಡಬೇಕು. ನಮ್ಮ CMCನಲ್ಲಿ ಅದಕ್ಕೆ ಸಪ್ರೇಟ್ ಆದ ಇದಿರುತ್ತೆ, ಆ ಡಿಸ್ಪೋಸಲ್ ಯೂನಿಟ್ ಇರುತ್ತೆ. ಅದ್ರ ಕರೆಕ್ಟಾಗಿ ಡಿಸ್ಪೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ನೀರಿನಲ್ಲಾಗಲಿ, ನಮ್ಮ ಗಾಳಿನಲ್ಲಾಗಲಿ, ನಮ್ಮ ಭೂಮಿನೆಲ್ಲ ಸೇರಿಕೊಂಡು ಪ್ರಾಣಿ ಪಕ್ಷಿಗಳನ್ನು ತಿಂದು ಅವು ಸಾಯ್ತವೆ, ನಮ್ಮ ಇದನ್ನು ಎನ್ವೈರ್ಮೆಂಟು ಹಾಳಾಗುತ್ತೆ. ಸೊ ಹಾಗಾಗಿ ಯೂಸ್ ಮಾಡಿದ್ಮೇಲೆ ಅದು ಕರೆಕ್ಟಾಗಿ ಡಿಸ್ಪೋಸ್ ಮಾಡಬೇಕು. ಹೇಳ್ತಾ ಎಲ್ಲರಿಗೂ
ಹ್ಯೂಮನ್ ರೈಟ್ಸ್ ಮತ್ತೊಮ್ಮೆ ಈ ದಿನದೊಂದು ಶುಭಾಶಯ ಕೋರ್ತಾ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮಂತೆ ನಿಮಗೆ ಎಲ್ಲರಿಗೂ ಒಳ್ಳೆಯದು, ಆರೋಗ್ಯ, ಸಂಪತ್ತು, ಸಂತೃಪ್ತಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ವ್ಯಕ್ತಿ ಆಗಲಿ, ಸುದರ್ಶನ್ ಆಗಲಿ, ನಮ್ಮ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ಆಗಲಿ ಮತ್ತು ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು KGF ತಾಲೂಕಿನ ಹ್ಯೂಮನ್ ರೈಟ್ಸ್ ವತಿಯಿಂದ ಇಲ್ಲೊಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ನಾವು KGFನ ಎಲ್ಲ ಬೀದಿಗಳಲ್ಲಿ ಹೋಗ್ತಾ ಏನು ಇವತ್ತಿನ ದಿವಸ ಮಕ್ಕಳು ಮತ್ತು ಸಾರ್ವಜನಿಕರು ಡ್ರಗ್ಸ್ ಮತ್ತು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಿದ್ದಾರೆ. ನಮಗೆಲ್ಲ ಗೊತ್ತಿರೋಂತೆ ಆರೋಗ್ಯವೇ ಭಾಗ್ಯ. ನಮಗೆ ಇದ್ದಷ್ಟು ದಿವಸ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗಿದೆ, ಜೊತೆಗೆ ಎಲ್ಲ ಸಾರ್ವಜನಿಕರ ಕರ್ತವ್ಯ ಆಗಿದೆ. ಹಾಗಾಗಿ ನಾವು ಇವತ್ತು KGFನ ಎಲ್ಲ ಬೀದಿಗಳಲ್ಲಿ ಹೋಗ್ತಾ ಅವೇರ್ನೆಸ್ಸನ್ನು ಮಾಡ್ತಾ ಇದ್ದೀವಿ. ಹಾಗೆ ಇವತ್ತಿನ ದಿವಸ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳು ಸೇರಿದ್ದೀವಿ. ಹಾಗೆ ಎಲ್ಲ ಮುಖಂಡರು ಸೇರಿಕೊಂಡಿದ್ದೀವಿ. ನಾವೆಲ್ಲ ಬೀದಿಗಳಲ್ಲಿ ಹೋಗ್ತಾ ಏನು ಇವತ್ತಿನ ದಿವಸ ಮಕ್ಕಳು ಚಿಕ್ಕ ಮಕ್ಕಳೇ ಡ್ರಗ್ಸ್ಗೆ ಅವರು ಅಡಿಕ್ಟ್ ಆಗಿ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ವೇದಿಕೆಗಳು, ಇಂಥ ಪ್ರಚಾರ ನಡೀತಕ್ಕಂಥದ್ದು, ಇಂಥ ರ್ಯಾಲಿಗಳು ನಡೀತಕ್ಕಂಥದ್ದು ಭಾಳ ಸೂಕ್ತವಾಗಿದೆ. ಈಗಾಗಲೇ ನಮ್ಮ ಡಾಕ್ಟರ್ ಸುರೇಶ್ ಕುಮಾರ್ ಸರ್ ಅವರು ಸಾಕಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ನಮ್ಮೆಲ್ಲರ ಧ್ಯೇಯ ಇಷ್ಟೇ, ನಮ್ಮ ಸಮಾಜವನ್ನು ಉಳಿಸ್ತಕ್ಕಂಥದ್ದಾಗಿದೆ. ಎಲ್ಲರಿಗೂ ನಮಸ್ಕಾರ. ನಾಗೇಶ್ ಅಂತ ಗೌರ್ಮೆಂಟ್ ಆಗಿ KGF ಮಕ್ಕಳನ್ನು ಕರ್ಕೊಂಡ್ಬಂದಿದ್ದೀನಿ. ಸೊ ಈ ಒಂದು ಯೂತ್ ಫಾರ್ ವುಮೆನ್ ರೈಟ್ಸ್ ಇಂಟರ್ನ್ಯಾಷನಲ್ ಇವರ ಆರೋಗ್ಯ ಕುಮಾರ್ ಅಂತ ಈ ಒಂದು ಕಾರ್ಯಕ್ರಮ ಒಂದು ತುಂಬ ಯೂಸ್ಫುಲ್ ಆಗಿದೆ. ಯಾಕಂದರೆ ಇವತ್ತಿನ ಯುವ ಪೀಳಿಗೆ ಆಗಿರ್ಬೋದು ಮತ್ತು ಎಲ್ಲ ಜನಗಳ ಇದು ಆರೋಗ್ಯದ ತುಂಬ ಹದಗೆಡ್ತಾ ಇದೆ. ಸೊ ಆರೋಗ್ಯನ ಕಾಪಾಡೋಕ್ಕೆ ನಾವು ಇವತ್ತು ಒಂದು ಅವೇರ್ನೆಸ್ಸನ್ನು ಮಾಡ್ತಾ ಇದ್ದೀವಿ. ಒಂದು ಪ್ಲಾಸ್ಟಿಕ್ ಮುಕ್ತ ವಲಯ ಮತ್ತು ಇದು ತಂಬಾಕು ಮುಕ್ತ ವಲಯ ಅಂತ ಹೇಳ್ಬಿಟ್ಟು ಇದನ್ನು ತುಂಬ ಇದು ನಮ್ಮ ಒಂದು ಯೂತ್ ಫಾರ್ ವುಮೆನ್ ರೈಟ್ಸ್ ಇಂಟರ್ನ್ಯಾಷನಲ್ಗೆ ತುಂಬ ಧನ್ಯವಾದಗಳು ಸರ್. ಹ್ಯೂಮನ್ ರೈಟ್ಸು ಇವತ್ತೊಂದು ದಿವಸ ಬೃಹದಾಕಾರವಾಗಿರ್ತಕ್ಕಂಥ ಒಂದು ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದಕ್ಕೆಲ್ಲ ನಮ್ಮ ಸರ್ಕಾರಿ ಅಧಿಕಾರಿಗಳು ಕೂಡ ನಾವೆಲ್ಲರೂ ಕೂಡ ಇದಕ್ಕೆ ನಾವು ಸಾಥ್ ಕೊಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇದು ಒಳ್ಳೆ ಅತ್ಯುತ್ತಮ ಕಾರ್ಯಕ್ರಮ. ಭಾಳ ಮುಖ್ಯವಾಗಿ ಮನುಷ್ಯನಾಗಿ ಬದುಕೋಕೆ ಬಿಡಬೇಕು, ನಿರ್ಭಯವಾಗಿ ಬದುಕೋದಕ್ಕೆ ಬಿಡಬೇಕು. ಮನುಷ್ಯ ಎಲ್ಲ ಹಕ್ಕುಗಳು ಮತ್ತು ಕರ್ತವ್ಯಗಳು ಮಾಡೋಕ್ಕೆ ಬಿಡಬೇಕು. ಹಾಗಾಗಿ ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿ ಬದುಕಬೇಕಾದ್ರೆ ಈ ಒಂದು ಏನು ನಮ್ಮ ಒಂದು ಮಾನವ ಹಕ್ಕುಗಳ ಆಯೋಗ ಏನಿದೆ ಇದು ಉತ್ತಮ ಕೆಲಸ ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ ಇವಾಗ ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಆಗಬೇಕಾದ್ರೆ ಸಮಾಜ, ಪಬ್ಲಿಕ್ ಅಂತ ಏನು ಹೇಳ್ತೀವಿ ನಾವು, ವಿದ್ಯಾರ್ಥಿಗಳೆಲ್ಲರೂ ಸೇರಿದ್ದಕ್ಕೆ ಹೋರಾಟ ಮಾಡಬೇಕಾಗಿ ಬರುತ್ತೆ ಒಂದು ಕೆಲಸ ಆಗಬೇಕಾದ್ರೆ. ಹಾಗಾಗಿ ಮೊದಲನೇದಾಗಿ ಸಮಾಜದ ಕರ್ತವ್ಯ ಇರುತ್ತೆ. ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸು ಮತ್ತು ಮಕ್ಕಳು ಎಲ್ಲರೂ ಸೇರಿದ್ದಕ್ಕೆ ನಾವು ಭಾಗಿಯಾಕಿದ್ರೆ ನಾವು ಪ್ಲಾಸ್ಟಿಕ್ ಮುಕ್ತ ಮಾಡ್ಬೋದು. ಮತ್ತು ತಂಬಾಕು ಬಹಳ ಇವಾಗ ನಮ್ಮ ಸಾಹೇಬ್ ಹೇಳ್ದಂಗೆ, ಮಕ್ಕಳೇ ಸರ್ ಹೇಳ್ದಂಗೆ ಬಹಳಷ್ಟು ಜನ ಈ ಒಂದು ಇದಕ್ಕೆ ಒಂದು ಪೀಡಿತರಾಗಿಬಿಟ್ಟಿದ್ದಾರೆ. ಅದಿಲ್ಲದೆ ಬದುಕಕ್ಕಾಗಲ್ಲ, ಆ ರೀತಿಯಲ್ಲಿದ್ದಾರೆ. ಅದೆಲ್ಲ ಹೋಗಬೇಕಾದ್ರೆ ನಾವು ಆಗಿಂದಾಗಿ ಅದನ್ನು ತಡೆ ಹಿಡಿಬೇಕು, ಕಂಡುಹಿಡಿಯಬೇಕು, ಎಚ್ಚರ ವಹಿಸಬೇಕು. ಹಾಗಾಗಿ ಇವತ್ತೊಂದು ದಿವಸ ನಮ್ಮ ಶಾಲಾ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಇವು ನಾವನ್ನೇ ಸ್ಫೂರ್ತಿ ನಮಗೆ ಇನ್ನೂ ಇಂಥ ಕಾರ್ಯಕ್ರಮ ಆಗಬೇಕು. ನಮ್ಮ KGF ಮುಕ್ತವಾಗಿ ಆಗಬೇಕಾದ್ರೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಮುಕ್ತ ಆಗಬೇಕಾದ್ರೆ ಎಲ್ಲರೂ ಸಹಕಾರ ಅಗತ್ಯ ಅಂತೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು. ಡಿಸೆಂಬರ್ 10ರಂದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ. ಇದಕ್ಕೆ ಎಲ್ಲ ಬಂದಿರೋ ಮುಖಂಡರು ಮತ್ತು ನಮ್ಮ ಡಾಕ್ಟರ್ ಸುರೇಶ್ ಕುಮಾರ್ ಅವರು ಮತ್ತು ನಮ್ಮ ಪ್ರಿನ್ಸಿಪಾಲ್ ಅವರು, HGC ಪ್ರಿನ್ಸಿಪಾಲ್ ಅವರು, ನಮ್ಮ IT ಪ್ರಿನ್ಸಿಪಾಲ್ ಅವರು ಮತ್ತು ಎಲ್ಲ IT ಪ್ರಿನ್ಸಿಪಾಲ್ಗಳೆಲ್ಲ ಬಂದಿದ್ದಾರೆ. ವಿದ್ಯಾರ್ಥಿಗಳಿಗೆಲ್ಲ ಬಂದಿರೋರಿಗೆಲ್ಲ ಧನ್ಯವಾದ ಹೇಳ್ಕೊಂಡು ಇಂಥ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿ ನಮಗೆ ಇವರೆಲ್ಲ ಸಾಥ್ ಕೊಡಬೇಕಂತ ಹೇಳ್ಕೊಂಡು ನಾನು ಎಲ್ಲರಿಗೂ ಧನ್ಯವಾದ ಹೇಳ್ಕೊಂಡು ಶುರು ಮಾಡ್ತಾಯಿದ್ವಿ. ಇವತ್ತು ಏನಂದ್ರೆ ನಮ್ಮದು ಕಾರ್ಯಕ್ರಮ ಅಂದರೆ ಈ ಪ್ಲಾಸ್ಟಿಕ್ ಬ್ಯಾನ್ ಮಾಡೋದು ಮತ್ತು ಈ ಧೂಮಪಾನವನ್ನು ಯೂಸ್ ಮಾಡಬಾರ್ದು ಅಂತ ಎಲ್ಲರಿಗೂ ಅರಿವು ಮೂಡಿಸ್ಕೊಂಡು ಮತ್ತು ಹ್ಯೂಮನ್ ರೈಟ್ಸ್ ಅಂದರೆ ಏನು ಅಂತ ಎಲ್ಲರ ಹತ್ರನೂ ಫ್ಲೆಕ್ ಕಾರ್ಡ್ ಕೊಟ್ಟಿದ್ವಿ. ಇದನ್ನು ನಾವು ಒಂದು 2 ಕಿಲೋಮೀಟರ್ ಮಾರ್ಚ್ ಮಾಡಿಕೊಂಡು ಇದನ್ನು ಎಲ್ಲರಿಗೂ ಇದು ಮಾಡ್ತಾಯಿದ್ವಿ. ಎಲ್ಲ ಬಂದಿರೋವಾಗ ಧನ್ಯವಾದ ಮಾಡ್ತಾಯಿದ್ದೀವಿ.
அடுத்தவங்களுக்கு அணுக சொல்லுங்கள். ಬನ್ನಿ ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.